ಈ ಮೂಲಕ ಸರ್ಕಾರ ಇನ್ನೊಂದು ಗ್ಯಾರಂಟಿ ಕೊಡ್ತಾ ಇದೆ. ಕುಣಿದು ಕುಡಿದು ಕುಪ್ಪಳಿಸೋರ್ಗೆ ಯಾವ ರೀತಿ ನೀವು ಜಾಸ್ತಿ ಕುಡಿತೀರಾ, ಕುಡಿರಿ. ನಶೆ ಹೆಚ್ಚಾಗತ್ತಾ, ಏನು ತೊಂದರೆ ಇಲ್ಲ. ಒಬ್ಬೊಬ್ರು 8 ಜನ ತರ ಕಾಣಿಸ್ತಾ ಇದ್ದಾರಾ? ನಶೆ ಹೆಚ್ಚಾಗಿ ನಿಮ್ಮ ಮನೆ ಹೋಗೋದಕ್ಕಾಗಲ್ವಾ? ಶೆಲ್ಟರ್ ಮಾಡ್ತೀವಿ, ಬಂದಲ್ಲಿ ಮಲ್ಕೊಳ್ಳಿ. ಹೆಚ್ಚಿಗೆ ಕುಡಿಯೋರ್ಗೂ ಏನ್ ತೊಂದರೆ ಇಲ್ಲ. ಸರ್ಕಾರ ಅಂತವ್ರಿಗೆ ಶೆಲ್ಟರ್ ಮಾಡ್ತಾ ಇದೆ. ನಶೆ ಹೆಚ್ಚಾದ್ರೆ ಆ ಶೆಲ್ಟರ್ಗೆ ಹೋಗಿ ಮಲ್ಕೊಂಬಿಡಿ. ಈ ಭರವಸೆಯನ್ನ, ಗ್ಯಾರಂಟಿಯನ್ನ ಸರ್ಕಾರ ಕೊಡ್ತಾ ಇದೆ. ಹೊಸ ವರ್ಷದ ದಿನ ಕೊಡ್ತಾ ಇರೋದು. ನಾನು ನೆಕ್ಸ್ಟ್ ಸುದ್ದಿಗೆ ಹೋಗ್ತಾ ಇದ್ದೀನಿ. ಧರ್ಮಸ್ಥಳ ಬುರುಡೆ ವಿಚಾರ. ಧರ್ಮಸ್ಥಳ ಬುರುಡೆ ಕೇಸಲ್ಲಿ ದಿನಕ್ಕೊಂದು ರೋಚಕ ಸಂಗತಿಗಳು ಹೊರಬೀಳ್ತಾ ಇವೆ. ಇದೀಗ ಎಸ್ಐಟಿ ವರದಿಯಲ್ಲಿ ಬುರುಡೆ ಕಾಟ ಬಯಲಾಗಿದೆ. ಬಿ ಗ್ಯಾಂಗ್ನ ಜಯಂತ್ ದೆಹಲಿಯಲ್ಲಿ ಬೆಚ್ಚಿ ಬಿದ್ದಿದ್ದಂತೆ. ಇಷ್ಟಕ್ಕೂ ದೆಹಲಿಯಲ್ಲಿ ಆಗಿದ್ದೇನು? ಜಯಂತ್ಗೆ ಬಿದ್ದಂತಹ ಕನಸೇನು? ಸುಜಾತಾ ಭಟ್ಗೆ ಏನಾಗಿತ್ತು? ಎಲ್ಲವನ್ನ ಹೇಳ್ತೀವಿ, ನೋಡ್ಕೊಂಬ. ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಪಟ ಬಯಲಾಗಿದೆ. ಲೆಕ್ಕಾಚಾರ ಉಲ್ಟಾ ಆಗಿದೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆಯಾಗಿದೆ. ಆದ್ರೆ ಈ ಧರ್ಮ ವಿರೋಧಿಗಳಿಗೆ ಸಂಚು ರೂಪಿಸಲು ಶುರು ಮಾಡಿದಾಗಲೇ ಅದೊಂದು ಕಾಟ ಶುರುವಾಗಿತ್ತು ಎನ್ನುವುದು ಈಗ ಗೊತ್ತಾಗಿದೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ರೋಚಕ ಸಂಗತಿ. ಎಸ್ಐಟಿ ವರದಿಯಲ್ಲಿ ಬಯಲಾಯಿತು ಸ್ಫೋಟಕ ಮಾಹಿತಿ. ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಶವಗಳನ್ನು ಹೂಳಲಾಗಿದೆ ಎಂಬ ಅತಿ ದೊಡ್ಡ ಆರೋಪ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇದರ ನಡುವೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಎನ್ನುವ ಮಾತು ಕೇಳಿ ಬಂದಿತ್ತು. ಇದೀಗ ಸತ್ಯ ದರ್ಶನ ಶುರುವಾಗಿದ್ದು ಎಸ್ಐಟಿ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಿವೆ. ಇಲ್ಲದಿರೋ ಬುರುಡೆ ತಂದು ಕಟ್ಟು ಕತೆ ಕಟ್ಟಿದ್ದ ದುಷ್ಟರಿಗೆ ಪ್ರಾರಂಭದಲ್ಲೇ ಸಂಕಷ್ಟದ ಸೂಚನೆ ಸಿಕ್ಕಿತ್ತಂತೆ. ದೆಹಲಿಯಿಂದಲೇ ಶುರುವಾಗಿದ್ದ ಬುರುಡೆ ಕಾಟ. ಕನಸಲ್ಲಿ ಬೆಚ್ಚಿ ಬಿದ್ದಿದ್ದಕ್ಕೆ ಬುರುಡೆ ಗ್ಯಾಂಗ್ ಜಯಂತ್. ತಲೆ ಬುರುಡೆ ಹಿಡಿದು ದೆಹಲಿಗೆ ಹೋಗಿದ್ದ ಬಿ ಗ್ಯಾಂಗ್ ಕನಸಲ್ಲಿ ಬುರುಡೆ ಕಾಡ್ತಿತ್ತಂತೆ. ಈ ವಿಚಾರ ಈಗ ಎಸ್ಐಟಿ ವರದಿಯಲ್ಲಿ ಬಯಲಾಗಿದೆ. ಸಾಮಾಜಿಕ ಹೋರಾಟಗಾರ ಟಿ ಜಯಂತ್ ಬುರುಡೆ ಜೊತೆ ದೆಹಲಿಗೆ ತೆರಳಿದ್ರು. ಹೋಟೆಲ್ನಲ್ಲಿ ಕನಸಿನಲ್ಲಿ ಬಂದ ಬುರುಡೆ ಕಂಡು ಜಯಂತ್ ಕೂಗಾಡಿ ಕಿರುಚಾಡಿ ರಂಪಟ ಮಾಡಿದ್ರು ಎನ್ನಲಾಗ್ತಿದೆ. ಹೀಗಾಗಿ ದೆಹಲಿಯಿಂದ ಬುರುಡೆ ವಾಪಸ್ ತರಲು ಹೆದರಿದ ಜಯಂತ್ ಅಲ್ಲೇ ಬಿಟ್ಟು ಬೆಂಗಳೂರಿಗೆ ವಾಪಸ್ ಆಗಿದ್ರಂತೆ. ಎಸ್ಐಟಿ ಸಲ್ಲಿಸಿದ್ದ ವರದಿಯಲ್ಲಿ ಈ ಜಯಂತ್ ಕನಸಿನ ಕತೆ ಉಲ್ಲೇಖವಾಗಿದೆ. ದೆಹಲಿಯಲ್ಲಿ ಬುರುಡೆ ಜೊತೆ ರಾತ್ರಿ ಕಳೆದಿದ್ದ ಸುಜಾತಾ ಭಟ್. ಹೌದು, ಧರ್ಮಸ್ಥಳ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವುದಕ್ಕಾಗಿ ಮಟ್ಟಣ್ಣವರ್, ಜಯಂತ್, ಸುಜಾತಾ ಭಟ್ ಹಾಗೂ ಚಿನ್ನಯ್ಯ ಬುರುಡೆ ಹಿಡಿದು ದೆಹಲಿಗೆ ಹೋಗಿದ್ರು. ಈ ವೇಳೆ ಸುಜಾತಾ ಭಟ್ ಅರಿವಿಲ್ಲದೆ ಬುರುಡೆ ಜೊತೆ ರಾತ್ರಿ ಕಳೆದಿದ್ದಾರಂತ. ದೆಹಲಿಯ ವಿಠ್ಠಲ ಮಂದಿರದಲ್ಲಿ ಈ ಗ್ಯಾಂಗ್ ರೂಮ್ ಮಾಡಿತ್ತು. ಗಿರೀಶ್, ಮಟ್ಟಣ್ಣವರ್, ಜಯಂತ್ ಟಿ, ಚಿನ್ನಯ್ಯ ಒಂದು ರೂಮಿನಲ್ಲಿದ್ರೆ ಸುಜಾತಾ ಭಟ್ ಪ್ರತ್ಯೇಕವಾಗಿ ಇನ್ನೊಂದು ರೂಮ್ನಲ್ಲಿದ್ರಂತೆ. ಈ ವೇಳೆ ಜಯಂತ್ ಸುಜಾತಾ ಭಟ್ ರೂಮ್ನ ಮಂಚದ ಕೆಳಗೆ ಬುರುಡೆ ಇದ್ದ ಬಾಕ್ಸ್ ಇಟ್ಟಿದ್ರಂತೆ. ಆ ವೇಳೆ ಬಾಕ್ಸ್ ನಲ್ಲಿ ಏನಿದೆ ಅಂತ ಸುಜಾತಾ ಭಟ್ ಕೇಳಿದ್ರು. ಏನಿಲ್ಲ ಅಂತ ಹೇಳಿ ಜಯಂತ್ ಸುಮ್ಮನಾಗಿದ್ರು ಎನ್ನಲಾಗಿದೆ. ಮಹೇಶ್ ತಿಮ್ರೋಡಿ ಬಂಧನಕ್ಕೆ ಕೋರ್ಟ್ ವಾರಂಟ್. ಇತ್ತ ಬುರುಡೆ ಗ್ಯಾಂಗ್ ಲೀಡರ್ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಕಾನೂನು ಕುಣಿಕೆ ಬಿಗಿಯಾಗ್ತಿದೆ. ಹಿಂದೆ ಬೆಳ್ತಂಗಡಿಯಲ್ಲಿ ಮಾಡಿದ್ದ ದ್ವೇಷ ಭಾಷಣ ತಿಮ್ರೋಡಿಗೆ ಈಗ ಸಂಕಷ್ಟ ತಂದಿದೆ. ಸಮುದಾಯ ಒಂದರ ವಿರುದ್ಧ ನಾಲಿಗೆ ಹರಿಬಿಟ್ಟ ಆರೋಪದಲ್ಲಿ ಕಿಶೋರ್ ಕುಮಾರ್ ಎಂಬುವರು ದೂರು ನೀಡಿದ್ರು. ಈ ಕೇಸ್ನಲ್ಲಿ ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಪ್ರಕರಣದಲ್ಲಿ ಕೋರ್ಟ್ ವಿಚಾರಣೆಗೆ ಸತತವಾಗಿ ಗೈರು ಹಾಜರಾದ ಹಿನ್ನೆಲೆ ಪೊಲೀಸರು ಬಂಧಿಸಲು ಹುಡುಕಾಡುತ್ತಿದ್ದಾರೆ. ಆದರೆ ತಿಮ್ರೋಡಿ ಗಡಿಪಾರು ಆದೇಶವಾದಾಗಿನಿಂದ ತಲೆಮರೆಸಿಕೊಂಡಿದ್ದಾನೆ. ಒಟ್ನಲ್ಲಿ ಒಂದು ಬುರುಡೆಯ ಕತೆ ಈಗ ಇಡೀ ಗ್ಯಾಂಗ್ಗೆ ವ್ಯತ್ಯೆಯಾಗಿದೆ. ಈ ಕುತಂತ್ರಿಗಳು ಕಂಬಿ ಎಣಿಸೋ ದಿನಗಳು ಕೂಡ ಹತ್ತಿರವಾದಂತೆ ಕಾಣಿಸ್ತಿವೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಈ ಮೂಲಕ ಸರ್ಕಾರ ಇನ್ನೊಂದು ಗ್ಯಾರಂಟಿ ಕೊಡ್ತಾ ಇದೆ. ಕುಣಿದು ಕುಡಿದು ಕುಪ್ಪಳಿಸೋರ್ಗೆ ಯಾವ ರೀತಿ ನೀವು ಜಾಸ್ತಿ ಕುಡಿತೀರಾ, ಕುಡಿರಿ. ನಶೆ ಹೆಚ್ಚಾಗತ್ತಾ, ಏನು ತೊಂದರೆ ಇಲ್ಲ. ಒಬ್ಬೊಬ್ರು 8 ಜನ ತರ ಕಾಣಿಸ್ತಾ ಇದ್ದಾರಾ? ನಶೆ ಹೆಚ್ಚಾಗಿ ನಿಮ್ಮ ಮನೆ ಹೋಗೋದಕ್ಕಾಗಲ್ವಾ? ಶೆಲ್ಟರ್ ಮಾಡ್ತೀವಿ, ಬಂದಲ್ಲಿ ಮಲ್ಕೊಳ್ಳಿ. ಹೆಚ್ಚಿಗೆ ಕುಡಿಯೋರ್ಗೂ ಏನ್ ತೊಂದರೆ ಇಲ್ಲ. ಸರ್ಕಾರ ಅಂತವ್ರಿಗೆ ಶೆಲ್ಟರ್ ಮಾಡ್ತಾ ಇದೆ. ನಶೆ ಹೆಚ್ಚಾದ್ರೆ ಆ ಶೆಲ್ಟರ್ಗೆ ಹೋಗಿ ಮಲ್ಕೊಂಬಿಡಿ. ಈ ಭರವಸೆಯನ್ನ, ಗ್ಯಾರಂಟಿಯನ್ನ ಸರ್ಕಾರ ಕೊಡ್ತಾ ಇದೆ. ಹೊಸ ವರ್ಷದ ದಿನ ಕೊಡ್ತಾ ಇರೋದು.
ನಾನು ನೆಕ್ಸ್ಟ್ ಸುದ್ದಿ ಹೋಗ್ತಾ ಇದ್ದೀನಿ. ಧರ್ಮಸ್ಥಳ ಬುರುಡೆ ವಿಚಾರ. ಧರ್ಮಸ್ಥಳ ಬುರುಡೆ ಕೇಸಲ್ಲಿ ದಿನಕ್ಕೊಂದು ರೋಚಕ ಸಂಗತಿಗಳು ಹೊರಬೀಳ್ತಾ ಇವೆ. ಇದೀಗ ಎಸ್ಐಟಿ ವರದಿಯಲ್ಲಿ ಬುರುಡೆ ಕಾಟ ಬಯಲಾಗಿದೆ. ಬಿ ಗ್ಯಾಂಗ್ನ ಜಯಂತ್ ದೆಹಲಿಯಲ್ಲಿ ಬೆಚ್ಚಿ ಬಿದ್ದಿದ್ದಂತೆ. ಇಷ್ಟಕ್ಕೂ ದೆಹಲಿಯಲ್ಲಿ ಆಗಿದ್ದೇನು? ಜಯಂತ್ಗೆ ಬಿದ್ದಂತಹ ಕನಸೇನು? ಸುಜಾತಾ ಭಟ್ಗೆ ಏನಾಗಿತ್ತು? ಎಲ್ಲವನ್ನ ಹೇಳ್ತೀವಿ, ನೋಡ್ಕೊಂಬನ್ನಿ. ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಪಟ ಬಯಲಾಗಿದೆ. ಲೆಕ್ಕಾಚಾರ ಉಲ್ಟಾ ಆಗಿದೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆಯಾಗಿದೆ. ಆದ್ರೆ ಈ ಧರ್ಮ ವಿರೋಧಿಗಳಿಗೆ ಸಂಚು ರೂಪಿಸಲು ಶುರು ಮಾಡಿದಾಗಲೇ ಅದೊಂದು ಕಾಟ ಶುರುವಾಗಿತ್ತು ಎನ್ನುವುದು ಈಗ ಗೊತ್ತಾಗಿದೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ರೋಚಕ ಸಂಗತಿ. ಎಸ್ಐಟಿ ವರದಿಯಲ್ಲಿ ಬಯಲಾಯಿತು ಸ್ಫೋಟಕ ಮಾಹಿತಿ. ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಶವಗಳನ್ನು ಹೂಳಲಾಗಿದೆ ಎಂಬ ಅತಿ ದೊಡ್ಡ ಆರೋಪ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇದರ ನಡುವೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಎನ್ನುವ ಮಾತು ಕೇಳಿಬಂದಿತ್ತು. ಇದೀಗ ಸತ್ಯ ದರ್ಶನ ಶುರುವಾಗಿದ್ದು ಎಸ್ಐಟಿ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಿವೆ. ಇಲ್ಲದಿರೋ ಬುರುಡೆ ತಂದು ಕಟ್ಟು ಕತೆ ಕಟ್ಟಿದ್ದ ದುಷ್ಟರಿಗೆ ಪ್ರಾರಂಭದಲ್ಲೇ ಸಂಕಷ್ಟದ ಸೂಚನೆ ಸಿಕ್ಕಿತ್ತಂತೆ. ದೆಹಲಿಯಿಂದಲೇ ಶುರುವಾಗಿದ್ದ ಬುರುಡೆ ಕಾಟ. ಕನಸಲ್ಲಿ ಬೆಚ್ಚಿ ಬಿದ್ದಿದ್ದಕ್ಕೆ ಬುರುಡೆ ಗ್ಯಾಂಗ್ ಜಯಂತ್. ತಲೆ ಬುರುಡೆ ಹಿಡಿದು ದೆಹಲಿಗೆ ಹೋಗಿದ್ದ ಬಿ ಗ್ಯಾಂಗ್ ಕನಸಲ್ಲಿ ಬುರುಡೆ ಕಾಡ್ತಿತ್ತಂತೆ. ಈ ವಿಚಾರ ಈಗ ಎಸ್ಐಟಿ ವರದಿಯಲ್ಲಿ ಬಯಲಾಗಿದೆ. ಸಾಮಾಜಿಕ ಹೋರಾಟಗಾರ ಟಿ ಜಯಂತ್ ಬುರುಡೆ ಜೊತೆ ದೆಹಲಿಗೆ ತೆರಳಿದ್ರು. ಹೋಟೆಲ್ನಲ್ಲಿ ಕನಸಿನಲ್ಲಿ ಬಂದ ಬುರುಡೆ ಕಂಡು ಜಯಂತ್ ಕೂಗಾಡಿ ಕಿರುಚಾಡಿ ರಂಪಾಟ ಮಾಡಿದ್ರು ಎನ್ನಲಾಗ್ತಿದೆ. ಹೀಗಾಗಿ ದೆಹಲಿಯಿಂದ ಬುರುಡೆ ವಾಪಸ್ ತರಲು ಹೆದರಿದ ಜಯಂತ್ ಅಲ್ಲೇ ಬಿಟ್ಟು ಬೆಂಗಳೂರಿಗೆ ವಾಪಸ್ ಆಗಿದ್ರಂತೆ. ಎಸ್ಐಟಿ ಸಲ್ಲಿಸಿದ್ದ ವರದಿಯಲ್ಲಿ ಈ ಜಯಂತ್ ಕನಸಿನ ಕತೆ ಉಲ್ಲೇಖವಾಗಿದೆ. ದೆಹಲಿಯಲ್ಲಿ ಬುರುಡೆ ಜೊತೆ ರಾತ್ರಿ ಕಳೆದಿದ್ದ ಸುಜಾತಾ ಭಟ್. ಹೌದು, ಧರ್ಮಸ್ಥಳ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವುದಕ್ಕಾಗಿ ಮಟ್ಟಣ್ಣವರ್, ಜಯಂತ್, ಸುಜಾತಾ ಭಟ್ ಹಾಗೂ ಚಿನ್ನಯ್ಯ ಬುರುಡೆ ಹಿಡಿದು ದೆಹಲಿಗೆ ಹೋಗಿದ್ರು. ಈ ವೇಳೆ ಸುಜಾತಾ ಭಟ್ ಅರಿವಿಲ್ಲದೆ ಬುರುಡೆ ಜೊತೆ ರಾತ್ರಿ ಕಳೆದಿದ್ದಾರಂತ. ದೆಹಲಿಯ ವಿಠ್ಠಲ ಮಂದಿರದಲ್ಲಿ ಈ ಗ್ಯಾಂಗ್ ರೂಮ್ ಮಾಡಿತ್ತು. ಗಿರೀಶ್, ಮಟ್ಟಣ್ಣವರ್, ಜಯಂತ್ ಟಿ, ಚಿನ್ನಯ್ಯ ಒಂದು ರೂಮಿನಲ್ಲಿದ್ದ. ಸುಜಾತಾ ಭಟ್ ಪ್ರತ್ಯೇಕವಾಗಿ ಇನ್ನೊಂದು ರೂಮ್ನಲ್ಲಿದ್ರಂತ. ಈ ವೇಳೆ ಜಯಂತ್ ಸುಜಾತಾ ಭಟ್ ರೂಮ್ನ ಮಂಚದ ಕೆಳಗೆ ಬುರುಡೆ ಇದ್ದ ಬಾಕ್ಸ್ ಇಟ್ಟಿದ್ರಂತ. ಆ ವೇಳೆ ಬಾಕ್ಸ್ ನಲ್ಲಿ ಏನಿದೆ ಅಂತ ಸುಜಾತಾ ಭಟ್ ಕೇಳಿತು. ಏನಿಲ್ಲ ಅಂತ ಹೇಳಿ ಜಯಂತ್ ಸುಮ್ಮನಾಗಿದ್ರು ಎನ್ನಲಾಗಿದೆ. ಮಹೇಶ್ ತಿಮ್ರೋಡಿ ಬಂಧನಕ್ಕೆ ಕೋರ್ಟ್ ವಾರಂಟ್. ಇತ್ತ ಬುರುಡೆ ಗ್ಯಾಂಗ್ ಲೀಡರ್ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಕಾನೂನು ಕುಣಿಕೆ ಬಿಗಿಯಾಗ್ತಿದೆ. ಹಿಂದೆ ಬೆಳ್ತಂಗಡಿಯಲ್ಲಿ ಮಾಡಿದ್ದ ದ್ವೇಷ ಭಾಷಣ ತಿಮ್ರೋಡಿಗೆ ಈಗ ಸಂಕಷ್ಟ ತಂದಿದೆ. ಸಮುದಾಯ ಒಂದರ ವಿರುದ್ಧ ನಾಲಿಗೆ ಹರಿಬಿಟ್ಟ ಆರೋಪದಲ್ಲಿ ಕಿಶೋರ್ ಕುಮಾರ್ ಎಂಬುವರು ದೂರು ನೀಡಿದ್ರು. ಈ ಕೇಸ್ನಲ್ಲಿ ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಪ್ರಕರಣದಲ್ಲಿ ಕೋರ್ಟ್ ವಿಚಾರಣೆಗೆ ಸತತವಾಗಿ ಗೈರು ಹಾಜರಾದ ಹಿನ್ನೆಲೆ ಪೊಲೀಸರು ಬಂಧಿಸಲು ಹುಡುಕಾಡುತ್ತಿದ್ದಾರೆ. ಆದರೆ ತಿಮ್ರೋಡಿ ಗಡಿಪಾರು ಆದೇಶವಾದಾಗಿನಿಂದ ತಲೆಮರೆಸಿಕೊಂಡಿದ್ದಾನೆ. ಒಟ್ನಲ್ಲಿ ಒಂದು ಬುರುಡೆಯ ಕತೆ ಈಗ ಇಡೀ ಗ್ಯಾಂಗ್ಗೆ ವ್ಯತ್ಯೆಯಾಗಿದೆ. ಈ ಕುತಂತ್ರಿಗಳು ಕಂಬಿ ಎಣಿಸೋ ದಿನಗಳು ಕೂಡ ಹತ್ತಿರವಾದಂತೆ ಕಾಣಿಸ್ತಿವೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.